ಆತ್ಮೀಯ ಬಳಕೆದಾರರೇ, ಈ ವಿಡಿಯೋನಲ್ಲಿ ನಾವು ನಿಮಗೆ ಆಧಾರ್ ಸೀಡಿಂಗ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇವೆ. ಇಲ್ಲಿ ನಾವು ಆಧಾರ್ ಸೀಡಿಂಗ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಥ್ರೂ ಆಧಾರ್ ಸೀಡಿಂಗ್ ನಿಮ್ಮ ಬ್ಯಾಂಕ್ ಅಕೌಂಟ್ನ ಆಧಾರ್ ನಂಬರ್ಗೆ ಲಿಂಕ್ ಮಾಡಬಹುದು. ಮತ್ತು ಈಗ ಆಲ್ರೆಡಿ ಲಿಂಕ್ ಆಗಿರುವ ಅಕೌಂಟ್ನ ಡೀಟೇಲ್ಸ್ನ ಕೂಡ ಚೆಕ್ ಮಾಡಬಹುದು. ಆ್ಯಂಡ್ ನಿಮಗೆ ಬ್ಯಾಂಕ್ ಅಕೌಂಟ್ ಚೇಂಜ್ ಕೂಡ ಮಾಡಬಹುದು. ನಿಮ್ಗೇನಾದರೂ ಲಿಂಕ್ ಮಾಡಬೇಕಾದಲ್ಲಿ ಅದನ್ನು ಕೂಡ ಮಾಡಬಹುದು. ನಿಮಗೆ ಗವರ್ನಮೆಂಟಿಂದ ಸಿಗುವ ಎಲ್ಲ ಫೆಸಿಲಿಟೀಸ್ ಕೂಡ ನಿಮ್ಮ ಅಕೌಂಟ್ಗೆ ಬರಲು ಆಧಾರ್ ಸೀಡಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ಆಧಾರ್ ಸೀಡಿಂಗ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ಇಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ನಮ್ಮ ರೂರಲ್ ಸೇವಾ ಪೋರ್ಟಲ್ಗೆ ಲಾಗಿನ್ ಆಗಿ ಪ್ರಿಂಟ್ ಸರ್ವಿಸಸ್ನನ್ನು ಕ್ಲಿಕ್ ಮಾಡಿ ಆಧಾರ್ ಸರ್ವಿಸಸ್ ಅಂತ ಸೆಲೆಕ್ಟ್ ಮಾಡಿ ನಂತರ ಆಧಾರ್ ಸೀಡಿಂಗ್ ಆಫ್ಲೈನ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಪರ್ಸನಲ್ ಡೀಟೇಲ್ಸ್ನಲ್ಲಿ ಬಂದು ಅಪ್ಲಿಕೆಂಟ್ನ ನೇಮನ್ನು ಎಂಟರ್ ಮಾಡಿ ನಂತರ ಅವರ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಇದಾದ ನಂತರ ಅಪ್ಲಿಕೆಂಟ್ನ ಆಧಾರ್ ನಂಬರನ್ನು ಎಂಟರ್ ಮಾಡಿ ನಂತರ ಅವರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಇಲ್ಲಿ ಎಂಟರ್ ಮಾಡಿ. IFSC ನಂಬರ್ ಮತ್ತು ಬ್ಯಾಂಕ್ ನೇಮ್ ಮತ್ತು ಅಪ್ಲಿಕೆಂಟ್ಗೆ ಬೇಕಾಗಿರುವ ಸೆಲೆಕ್ಷನ್ ಅಂದರೆ ನ್ಯೂ ಲಿಂಕ್ ಆಗಿದ್ದಲ್ಲಿ ನ್ಯೂ ಲಿಂಕ್ ಅಂತ ಕ್ಲಿಕ್ ಮಾಡಿ, ಅಥವಾ ಬ್ಯಾಂಕ್ ಟು ಬ್ಯಾಂಕ್ ಚೇಂಜ್ ಬೇಕಾಗಿದ್ದಲ್ಲಿ ಚೇಂಜ್ ಬ್ಯಾಂಕ್ ಅಂತ ಕ್ಲಿಕ್ ಮಾಡಿ, ಅಥವಾ ಲಿಂಕ್ ಬೇಕಾಗಿದ್ದಲ್ಲಿ ಲಿಂಕ್ ಅಂತ ಕ್ಲಿಕ್ ಮಾಡಿ. ನಂತರ ಸಬ್ಮಿಟ್ ಫಾರ್ಮ್ ಅಂತ ಸೆಲೆಕ್ಟ್ ಮಾಡಿ. ಇದಾದ ನಂತರ ಪ್ರೊಸೀಡ್ ವಿತ್ ಕಾರ್ಡ್ಸ್ ವ್ಯಾಲೆಟ್ ಅಂತ ಕ್ಲಿಕ್ ಮಾಡಿದ್ರೆ ವಿದಿನ್ 2 ವರ್ಕಿಂಗ್ ಅವರ್ಸ್ನಲ್ಲಿ ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಆಗಿ ಅಕ್ನಾಲೆಜ್ಮೆಂಟ್ ಶೋ ಆಗುತ್ತೆ. ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.